ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಇನ್ನೊಂದು ವಿಷಯ ಅಂತ ಹೇಳಿದರೆ ಅದು 2026-27ನೇ ಸಾಲಿನ ಶೈಕ್ಷಣಿಕ ಮಾರ್ಗದರ್ಶಿ ಇದು ಬಿಡುಗಡೆಗೊಂಡಿದೆ ಫ್ರೆಂಡ್ಸ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವೆಲ್ಲ ಚಟುವಟಿಕೆಗಳನ್ನು ನಾವು ಹೊಂದಿಸ್ಬೇಕು, ನಮ್ಮ ಶಾಲೆಗಳಲ್ಲಿ ಯಾವೆಲ್ಲ ಚಟುವಟಿಕೆಗಳನ್ನು ನಾವು ಮಾಡಬೇಕು, ಹಾಗೆಯೇ ಕರ್ತವ್ಯದ ದಿನಗಳು ಎಷ್ಟಿರುತ್ತೆ, ಕರ್ತವ್ಯ ನಿರ್ವಹಿಸಬೇಕಾದ ದಿನಗಳಾಗಿರ್ಬೋದು, ಇದು ಎಲ್ಲದನ್ನು ಎಲ್ಲಿಂದ ಎಲ್ಲಿ ತನಕ ಫಸ್ಟ್ ಸೆಮ್ ಆಗುತ್ತೆ, ನೆಕ್ಸ್ಟ್ ಸೆಕೆಂಡ್ ಸೆಮ್ ಎಲ್ಲಿಂದ ಶುರುವಾಗುವಂಥದ್ದು, ಎಲ್ಲಿ ತನಕ ಆಗ್ತದೆ, ಹಾಗೆ ದಸರಾ ರಜೆ ಯಾವಾಗ, ಬೇಸಿಗೆ ರಜೆ ಎಲ್ಲಿಂದ ಸ್ಟಾರ್ಟ್, ಪ್ರತಿಯೊಂದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈಗ ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ಜಸ್ಟ್ ಇದು ಹಾಗೆ ಇರುವಂಥದ್ದು, ಇದೇನು ಬೇಡ. ಇಲ್ಲಿ 2026-27ನೇ ಸಾಲಿನ ಶಾಲಾ ಕರ್ತವ್ಯ ದಿನಗಳು. ಸೊ ಇಲ್ಲಿ ಮೊದಲನೇ ಅವಧಿ ದಿನಾಂಕ 29/5/2026ರಿಂದ ದಿನಾಂಕ 2/10/2026ರವರೆಗೆ, ಹಾಗೆ ಎರಡನೇ ಅವಧಿ 22/10/2026ರಿಂದ 10/4/2027ರವರೆಗೆ. ಸೊ ಇದು ಮೊದಲನೇ ಅವಧಿ ಮತ್ತು ಎರಡನೇ ಅವಧಿಯಾಗಿರುತ್ತೆ. ಇಲ್ಲಿ ರಜಾ ದಿನಗಳು, ಈಗ ದಸರಾ ರಜೆ ಯಾವಾಗ, ಬೇಸಿಗೆ ರಜೆ ಯಾವಾಗ, ಇದೊಂದು ಶೈಕ್ಷಣಿಕ ಮಾರ್ಗದರ್ಶಿಯನ್ನು ಇಟ್ಕೊಂಡ್ರೆ ನಮಗೆ ಪ್ರತಿಯೊಂದು ಕೂಡ ನಮಗೆ ಸಿಗುವಂಥದ್ದು ಹೇಗೆ ಏನು ಅನ್ನುವಂಥದ್ದು. ನೋಡಿ, ಇಲ್ಲಿ ದಸರಾ ರಜೆ ದಿನಾಂಕ ಅಕ್ಟೋಬರ್ 3ರಿಂದ ಶುರುವಾಗಿ ಅಕ್ಟೋಬರ್ 21ರವರೆಗೂ ಇರುತ್ತೆ. ಹಾಗೆಯೇ ಬೇಸಿಗೆ ರಜೆ ಅನ್ನುವಂಥದ್ದು ದಿನಾಂಕ ಏಪ್ರಿಲ್ 11ರಿಂದ ಸ್ಟಾರ್ಟ್ ಆದರೆ, ನೆಕ್ಸ್ಟ್ ಏಪ್ರಿಲ್ 17ರಿಂದ ಮೇ 28ರವರೆಗೂ ಕೂಡ ಇಲ್ಲಿ ಬೇಸಿಗೆ ರಜೆ ಇರುವಂಥದ್ದು. ಸೊ ಇದಿಷ್ಟು ಕೂಡ ಮಾಹಿತಿ ನಮಗೆ ನೆಕ್ಸ್ಟ್ ಇಯರ್ಗೆ ಏನೇನು ಬೇಕು ಇದೆಲ್ಲ ಸಿಕ್ಕಿದೆ. ಈಗ ನೆಕ್ಸ್ಟ್ ನಾವು ಬಂದರೆ ಇಲ್ಲಿ 2026-27 ಶೈಕ್ಷಣಿಕ ಸಾಲಿಗೆ ಶಾಲಾ ಕರ್ತವ್ಯದ ದಿನಗಳು, ಅದನ್ನು ಕೂಡ ನಾವಿಲ್ಲಿ ನೋಡ್ಬೋದು ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ, ಲಭ್ಯವಿರುವ ತಿಂಗಳಿನ ಒಟ್ಟು ದಿನಗಳು, ಒಟ್ಟು ರಜಾ ದಿನಗಳು, ಹಾಗೆಯೇ ಲಭ್ಯವಿರುವ ಶಾಲಾ ಕರ್ತವ್ಯದ ದಿನಗಳು, ಇಷ್ಟು ನಮಗೆ ಶಾಲಾ ಕರ್ತವ್ಯ, ಇದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಾವೀಗ ಒಂದು ಅಟೆಂಡೆನ್ಸನ್ನು ಹಾಕ್ತಾ ಇದ್ದೀವಿ ಆ ತಿಂಗಳಲ್ಲಿ, ಬೇರೆ ಎಕ್ಸ್ಟ್ರಾ ರಜೆಗಳು ಬಂದರೆ ಏನೂ ಮಾಡಲಿಕ್ಕಾಗಲ್ಲ, ಮಳೆ ರಜೆ ಅದೆಲ್ಲ ಇದ್ದರೆ ನೆಕ್ಸ್ಟ್ ನಾವು ಅದನ್ನು ಸ್ಯಾಟರ್ಡೇಸ್ ಕಂಪ್ಲೀಟ್ ಆಗಿ ಮಾಡಿ ನಾವು ಅದನ್ನು ಅಲ್ಲಿ ಕ್ಯಾರಿ ಮಾಡ್ತೇವೆ. ಬಟ್ ಇದು ಸರ್ಕಾರಿ ರಜೆಗಳು ಅಂತ ಹೇಳಿ ಆಲ್ರೆಡಿ ಏನು ಮೆನ್ಷನ್ ಆಗಿರುತ್ತೆ ಅದರ ಬೇಸ್ ಮೇಲೆ ನಮಗಿಲ್ಲಿ ಕೊಟ್ಟಿದ್ದಾರೆ ಲಭ್ಯವಿರುವ ಶಾಲಾ ಕರ್ತವ್ಯದ ದಿನಗಳು. ಸೊ ನಾವು ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ 2026-27 ಶೈಕ್ಷಣಿಕ ಲಭ್ಯವಾಗುವ ಒಟ್ಟು ಶಾಲಾ ಕರ್ತವ್ಯದ ದಿನಗಳು 245 ದಿನಗಳು. ಪರೀಕ್ಷೆಗಳು ಮತ್ತು ಮೌಲ್ಯಾಂಕನ ಕಾರ್ಯಕ್ಕಾಗಿ FA ಮತ್ತು SA ಇದರಲ್ಲಿ 26 ದಿನ. ಹಾಗೆಯೇ ಪಠ್ಯೇತರ ಚಟುವಟಿಕೆಗಳು ಇರುವಂಥದ್ದು, ಅಂದರೆ ಪಠ್ಯೇತರ ಚಟುವಟಿಕೆಗಳು ಅಂತ ಹೇಳಿದ್ರೆ ಪ್ರತಿಭಾ ಕಾರಂಜಿ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಇದೆಲ್ಲದೂ ಕೂಡ ಬರುವಂಥದ್ದು 24 ದಿನಗಳು. ಮೌಲ್ಯಮಾಪನ ಫಲಿತಾಂಶ ವಿಶ್ಲೇಷಣೆಗಾಗಿ 10 ದಿನಗಳು. ಶಾಲಾ ಸ್ಥಳೀಯ ರಜೆಗಳು, ಪ್ರತಿಯೊಂದು ಶಾಲೆಗೂ ಕೂಡ ಸ್ಥಳೀಯ ರಜೆಯನ್ನು ಕೊಡ್ತಾರಲ್ವ, ಅದು 4 ದಿನ. ಇದಿಷ್ಟನ್ನು ತೆಗೆದ್ರೆ ಇಲ್ಲಿ ಉಳಿಯುವಂಥದ್ದು 181 ದಿನಗಳು ನಾವು ಶಾಲೆಯನ್ನು ಮಾಡ್ತೀವಿ ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಇಲ್ಲಿ 2025-26ನ ಶೈಕ್ಷಣಿಕ ಸಾಲಿನ ಮುಕ್ತಾಯ ಹಂತದಲ್ಲಿ ನಿರ್ವಹಿಸಬೇಕಾದ ಅಂಶಗಳು ಈಗ ಮುಗ್ದಿದೆ ಅಲ್ವಾ. ಇದನ್ನು ಮುಗಿಸಿದ ನಂತರ ನಾವು ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಿ ನಾವು ಇದನ್ನು ಎಂಡ್ ಮಾಡ್ತೀವಿ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. 1ರಿಂದ 9ನೇ ತರಗತಿಯವರೆಗೆ ಮೌಲ್ಯಾಂಕನ ಪರೀಕ್ಷೆಗಳ ಮೌಲ್ಯಮಾಪನ ಪೂರ್ಣಗೊಳಿಸಿ ಫಲಿತಾಂಶವನ್ನು 100 ಅಂಕಗಳಿಗೆ ಕ್ರೋಢೀಕರಿಸಿ ನಿಯಮಿತ ಗ್ರೇಡ್ ದಾಖಲಿಸಿ ಸ್ಯಾಟ್ಸ್ ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಿಸಿದಂತೆ 7ನೇ ತಾರೀಕು ಏಪ್ರಿಲ್ 7ರೊಳಗೆ ಅದನ್ನೆಲ್ಲದನ್ನು ಕೂಡ ನಾವು ಮುಗಿಸಿದ್ದೀವಿ. ಹಾಗೆ ಅಂಬೇಡ್ಕರ್ ಜಯಂತಿ ಇಲ್ಲಿನೂ ಕೂಡ ನಾವು ಮಾಡಿ ಆಗಿದೆ. ನಿರ್ದಿಷ್ಟ ದಿನಗಳನ್ನು ಕ್ಷೇತ್ರ ಶಿಕ್ಷಣ ಪೂರ್ವಭಾವಿಯಾಗಿ ಜೂನ್ 2026ರ ಮೊದಲನೇ ವಾರ ಅನುಮೋದನೆಯನ್ನು ನೀಡುವುದು. ಅನುಮೋದಿಸಿದ ದಿನಾಂಕಗಳಿಗೆ ಮಾತ್ರ ಸ್ಥಳೀಯ ರಜೆಯನ್ನು ಹೊಂದುವುದು. ಏನು 4 ರಜೆಗಳು ಅಂತ ಹೇಳಿ ಏನು ತೋರಿಸ್ದೆ ಅದನ್ನ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಫಸ್ಟ್ ಜೂನಲ್ಲೇ ನಾವು ಯಾವ್ಯಾವ ದಿನಗಳು ಅಂದರೆ ಗೊತ್ತಿರುತ್ತಲ್ಲ, ಲೋಕಲ್ ಹಾಲಿಡೇ, ಆ ಒಂದು ನಮ್ಮ ಶಾಲೆ ಇರುವಂಥ ಏರಿಯಾದಲ್ಲಿ ಏನನ್ನ ಆಚರಣೆ ಮಾಡ್ತೀವಿ ಅದಕ್ಕೆ ನಾವು ಲೋಕಲ್ ಹಾಲಿಡೇಯನ್ನು ಕೊಡಬೇಕಾಗತ್ತೆ ಫ್ರೆಂಡ್ಸ್.
ಸೊ ಅದನ್ನು ನಾವು ಜೂನಲ್ಲೇ ಅನುಮೋದನೆಯನ್ನು ಬಿ ಒ ಕಡೆಯಿಂದ ಪಡ್ಕೊಂಡಿರಬೇಕು. ನೆಕ್ಸ್ಟ್ ಇಲ್ಲಿ ಎಲ್ಲ ಮಕ್ಕಳಿಗೆ 2 ಜೊತೆ ಸಮವಸ್ತ್ರ ಇದನ್ನು ಕೂಡ ಕೊಡುವಂಥದ್ದು. ಇದು ಕೂಡ ನಾವು ವರ್ಷ ಮಾಡ್ತಾ ಇರುವಂಥದ್ದು. ಬೇಸಿಗೆ ರಜೆ ಘೋಷಣೆಯಾಗಿರುವುದರಿಂದ ಶಾಲಾ ಮುಖ್ಯಸ್ಥರು ಅಕ್ಷರ ದಾಸೋಹದ ಬಗ್ಗೆ ಅಗತ್ಯ ಕ್ರಮವನ್ನು ತಗೊಳ್ಳುವಂಥದ್ದು. ನೆಕ್ಸ್ಟ್ ನೋಡಿ 29 ನೆಕ್ಸ್ಟ್ ಈಗ ಮೇ 29ಕ್ಕೆ ಶಾಲೆಗಳು ಪ್ರಾರಂಭವಾಗಿ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಆ ದಿನಗಳಂದು ಶಾಲೆಗಳಿಗೆ ಹಾಜರಾಗಿ ಅಗತ್ಯ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಬೇಕು. ಶಾಲೆಗಳಲ್ಲಿ 30ಕ್ಕೆ ನಾವು ಪ್ರಾರಂಭೋತ್ಸವವನ್ನು ಮಾಡ್ತೀವಲ್ವ, ಅದಕ್ಕೆ ಶಾಲೆಯನ್ನು ಸ್ವಚ್ಛತೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾವು 29ಕ್ಕೆ ನಾವು ಮಾಡ್ಕೊಳ್ಳುವಂಥದ್ದು. ದಾಖಲಾತಿ ಇರ್ಬೋದು, ಇದೆಲ್ಲದನ್ನು ಕೂಡ ನಾವು ಅವತ್ತು ಮಾಡಿಕೊಳ್ಳುವಂಥದ್ದು. ಸೊ ಹೀಗೆ ಪ್ರತಿಯೊಂದು ಇದರಲ್ಲೂ ಕೂಡ ಒಂದೊಂದು ಹಂತದಲ್ಲೂ ಕೂಡ ಏನೆಲ್ಲ ಮಾಡಬೇಕು ಅನ್ನುವಂಥದ್ದು ಈ ಒಂದು ನಿಗದಿತವಾದ ಸರ್ಕ್ಯುಲರಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ. ಸೊ ಇದನ್ನು ನಿಮ್ಮ ಶಾಲೆಗಳಲ್ಲಿ ಒಂದು ಪ್ರಿಂಟೌಟನ್ನು ಕೂಡ ನೀವು ತೆಗೆದಿಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಸರಿ ನಮಗೆ ಕನ್ಫ್ಯೂಷನ್ಸ್ ಬರುವಂಥದ್ದು ಏನಿತ್ತು, ಯಾವಾಗ ಎಕ್ಸಾಮ್ಸ್, ಇದೆಲ್ಲದೂ ಕೆಲಸ ನನಗೆ ಯಾವಾಗ ಬರುತ್ತೆ, ಏನು ಬರುತ್ತೆ, ಕೆಲವೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಎಷ್ಟು ರಜೆಗಳಿತ್ತು ಹಾಗೆ ಹೀಗೆ ಅಂತ. ಅದಕ್ಕೆ ನಾವು ಇದನ್ನು ಒಂದು ಪ್ರಿಂಟೌಟನ್ನು ತೆಗೆದಿಟ್ಕೊಂಡ್ರೆ ನಮಗೆ ತುಂಬ ಹೆಲ್ಪ್ ಆಗುವಂಥದ್ದು. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಹಾಗೆ ಇದು ಯಾರಿಗೆಲ್ಲ ಯೂಸ್ ಆಗಿದೆ ಅವ್ರ ಜೊತೆ ಯೂಸ್ ಆಗುತ್ತೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.